ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಡೆ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಒಳ್ಳೆ ದಿನ ನೋಡಿ, ಬಿಸಿಲು ಯಾವ ಥರ ಹೊಡಿತಾ ಇದೆ ಅಂತ. ಬ್ರೈಟ್ ಡೇ, ಚಳಿಗಾಲ ಬೇರೆ. ಅದರಲ್ಲೂ ಪ್ರತಿ ವಿಡಿಯೋಗಳಲ್ಲಿ ರಿವ್ಯೂಗಳನ್ನ ಮಾಡಬೇಕಾದ್ರೆ, ಡ್ರೈವ್ ರಿವ್ಯೂ ಮಾಡಬೇಕಾದ್ರೆ ಈ ಕಾರಲ್ಲಿ ಚಿಕ್ಕಮಗಳೂರು ಸೈಡ್ ಟ್ರಿಪ್ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ಅಂತ ಹೇಳ್ತಿದ್ದೆ. ಇವತ್ತು ಅದಕ್ಕೇನೆ ಥಾರ್ ರಾಕ್ಸ್ ತಗೊಂಡು ಚಿಕ್ಕಮಗಳೂರು ಟ್ರಿಪ್ ಮಾಡೋದಕ್ಕೆ ಹೇಗಿರುತ್ತೆ ಅಂತ ನೋಡಕ್ ನಾನು ಹೋಗ್ತಾ ಇದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿರುತ್ತೆ ಅಂತ ನಿಮಗೂ ತಿಳಿಸ್ತೀನಿ. ಈ ಥಾರ್ ರಾಕ್ಸ್ ನಲ್ಲಿರುವಂಥ ಫೀಚರ್ಗಳು, ಕಂಫರ್ಟು, ಅದು ಡೈಲಿ ಲೈಫ್ ಆಗಿರ್ಬೋದು, ಟ್ರಾವೆಲ್ ಮಾಡೋಕ್ಕಾಗಿರ್ಬೋದು, ಹೇಗಿರುತ್ತೆ ಅಂತ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಥಾರ್ ರಾಕ್ಸ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಪರ್ಪಸ್ಗೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ, ತಗೋಬೋದೋ ಬೇಡವೋ ಅಂತ. ಸೊ ಇನ್ನೂ ಯಾಕೆ ತಡ ಮಾಡೋಣ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಯಾರೇ ಆಗಲಿ ಕಾರ್ ತಗೋಬೇಕಾದ್ರೆ ರಿಕ್ವೈರ್ಮೆಂಟ್ಗಳನ್ನ ನೋಡ್ಬೇಕಾಗತ್ತೆ. ಕೆಲವರಿಗೆ ಕಂಪ್ಲೀಟ್ ಕಂಫರ್ಟ್ ಬೇಕಾಗುತ್ತೆ, ಸಿಟಿ ಡ್ರೈವಿಗೆ ಬೇಕಾಗುತ್ತೆ. ಇನ್ನ ಕೆಲವರು ಇರ್ತಾರೆ ನಮ್ಮ ತರ, ಹಳ್ಳಿಗೂ ಬೇಕಾಗುತ್ತೆ, ಸಿಟಿ ಹೈವೇಗೆ, ಜೊತೆಗೆ ಘಾಟ್ ಸೆಕ್ಷನ್ ರೋಡ್ಗಳಿಗೆ ಆಫ್ ರೋಡಿಂಗ್ ಮಾಡೋಕ್ಕೂ ಗಾಡಿಗಳು ಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ಯಾವ ಗಾಡಿಗೆ ಹೋಗ್ಬೋದು? ಥಾರ್ಗೆ ಹೋಗ್ಬೋದು. ಆದ್ರೆ ಅದರಲ್ಲೂ ನಮಗೆ 5 ಜನ ಕೂತ್ಕೊಳ್ಳೋಷ್ಟು ಸ್ಪೇಸ್ ಬೇಕು, ಬೂಟಲ್ಲಿ ಸ್ಪೇಸ್ ಬೇಕು ಅಂತ ಇದ್ರೆ ಥಾರ್ ರಾಕ್ಸ್ಗೆ ಹೋಗ್ಬೋದು. ಅದಕ್ಕೋಸ್ಕರನೇ ಇವತ್ತು ನಾನು ತುಮಕೂರು ಹಳ್ಳಿಯಿಂದ ಹೊರಟು ಹಾಗೆ ಒಂದು ತೋಟನ ರೌಂಡ್ ಹಾಕೊಂಡು ಈಗ ಹೈವೇನಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ಸ್ಟೇರಿಂಗ್ ವೀಲ್ ನ ಎಳ್ದಾಡಿದ್ರು ಬಾಡಿ ರೋಲ್ ಫೀಲ್ ಆಗುತ್ತೆ. ಗಾಡಿ ಹೈಟ್ ಇದೆ, ಸಸ್ಪೆನ್ಷನ್ ಸೆಟಪ್ ಅದೇ ರೀತಿ ಇರುತ್ತೆ, ಹಾಗಾಗಿ ಬಾಡಿ ರೋಲ್ ಇದ್ದೇ ಇರುತ್ತೆ. ಅದಲ್ಲದೆ 5 ಜನ ಟ್ರಾವೆಲ್ ಮಾಡೋದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವ ಅಂತ ಇವತ್ತು ಚೆಕ್ ಮಾಡ್ತಾ ಇದ್ದೀನಿ. ಸೊ ಹೈವೇ ಕ್ರೂಸಿಂಗ್ ಅಂತೂ ಚೆನ್ನಾಗಿದೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಹಾಕೊಂತೀನಿ, ಲಾಕ್ ಮಾಡೋಣ. ಜಸ್ಟ್ 2 ಬಟನ್ ಅಷ್ಟೇ. ಒಂದ್ಸಲ ಕ್ರೂಸ್ ಬಟನ್ ಪ್ರೆಸ್ ಮಾಡಿ ಸ್ಪೀಡ್ ನ ಲಾಕ್ ಮಾಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. 70 to 73 ಸೆಟ್ ಮಾಡಿದೀನಿ. ನೆಕ್ಸ್ಟ್ ಹೈವೇ ಎಂಡ್ ಆಗೋವರೆಗೂ ಇದೇ ರೀತಿ ಆರಾಮಾಗಿ ಹೋಗ್ತಿರ್ಬೋದು. ಎಲ್ಲಿವರೆಗೂ ಅಂದ್ರೆ ರೋಡ್ ಖಾಲಿ ಇದ್ದಾಗ ಮಾತ್ರ. ಪ್ಲಾನ್ ಇದ್ದಿದ್ದು 4 ಜನ ಹೋಗೋಕ್ಕೆ, ಬಟ್ 5 ಜನ ಹೋಗ್ತಾ ಇದ್ದೀವಿ. ಸೊ 5ನೇವರು ತಿಪ್ಟೂರಿಂದ ಜಾಯ್ನ್ ಆಗಿದ್ದಾರೆ. ತುಮಕೂರು, ತಿಪ್ಟೂರು, ಈಗ ಕಡೂರ್ ಹತ್ರ ಇದ್ದೀವಿ. ಕಡೂರಿಂದ ಸೀದಾ ಚಿಕ್ಕಮಗಳೂರಿಗೆ ಹೋಗ್ತಾ ಹೋಗ್ತಾ ಆಹಾ ವೆದರ್ ಇದೆಯಲ್ಲ, ಮಸ್ತ್ ಮಜಾ ಬರುತ್ತೆ. ಹೊರಗಿರೋ ಕೂಲ್ನೆಸ್ಸು ಒಳಗೂ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು, ಎ ಸಿ ಆನ್ ಆಗಿದೆ. ಎ ಸಿ ಅಂತಿದ್ದಾಗೆ ನೆನಪಾಯ್ತು, ರಾಕ್ಸ್ ನಲ್ಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಅಂದ್ರೆ ಲೆಫ್ಟ್ ಸೈಡ್ಗೆ ಬೇರೆ ಟೆಂಪರೇಚರ್, ರೈಟ್ ಸೈಡ್ಗೆ ಬೇರೆ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಬೇಕಂದ್ರೆ ಎರಡನ್ನ ಸಿಂಕ್ ಕೂಡ ಮಾಡಬಹುದು, ಬಟ್ ಬ್ಲೋವರ್ ಕಂಟ್ರೋಲ್ ಒಂದೇ ಇರುತ್ತೆ. ಜೊತೆಗೆ ವೆಂಟಿಲೇಷನ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಸೊ ಇಲ್ಲಿ ಏನಿದೆ, ಲೆಫ್ಟ್ ಸೈಡ್ ವೆಂಟಿಲೇಷನ್ ಆನ್ ಮಾಡೋದಕ್ಕೆ, ರೈಟ್ ಸೈಡ್ ಇಲ್ಲಿಂದ ಆನ್ ಮಾಡಬಹುದು. ಇಲ್ಲಾಂದ್ರೆ ಅದಕ್ಕೆ ಸಪರೇಟ್ ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬರುತ್ತೆ, ಇದು ಕೋ ಡ್ರೈವರ್ಗೆ, ರೈಟ್ ಸೈಡ್ ನಲ್ಲಿ ಡ್ರೈವರ್ಗೆ ಬರುತ್ತೆ. ನಾರ್ಮಲ್ ಆಗಿ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಅಷ್ಟೇ ಯಾಕೆ, ನಮ್ಮ ಈ ಅರ್ಧ ಅಂಗಿ ಜೊತೆ ಹೋಗ್ಬೇಕಾದ್ರೂ ಕಿತ್ತೋಡೋದೇನಕ್ಕೆ ಅಂದ್ರೆ ಎ ಸಿ ಆನ್ ಮಾಡಬೇಕೋ ಬೇಡವೋ ಅನ್ನೋ ವಿಚಾರಕ್ಕೆ. ಅವರಿಗೆ ಎ ಸಿ ಬೇಡ, ನಮಗೆ ಎ ಸಿ ಬೇಕು. ಅವಾಗ ಏನ್ ಮಾಡ್ತೀವಿ, ಕಿತ್ತಾಡ್ಕೊಂಡು ಹೋಗ್ತೀವಿ. ಈ ತರ ಡ್ಯೂಯಲ್ ಝೋನ್ ಇದ್ದಾಗ ಏನಾಗುತ್ತೆ, ನನಗೆ ಬೇಕಾಗಿರೋ ಟೆಂಪರೇಚರ್ ನಾನು ಸೆಟ್ ಮಾಡ್ಕೋತೀನಿ, ಅವ್ರಿಗೆ ಬೇಕಾಗಿರೋ ಟೆಂಪರೇಚರ್ ಅವ್ರು ಸೆಟ್ ಮಾಡ್ಕೋತಾರೆ. ಚಿಕ್ಕಮಗಳೂರಲ್ಲಿ ಊಟ ಮಾಡ್ಕೊಂಡು ಈಗ ದತ್ತಾಪೀಠ ಕಡೆ ಹೋಗ್ತಾ ಇದೀವಿ. ಈ ಗಾಡಿನಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ನೋಡಿ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಅಂಡ್ ಇಲ್ಲೊಂದು 10.25 ಇಂಚ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ನ್ಯಾವಿಗೇಷನ್ ಇಲ್ಲೂ ಹಾಕೋಬಹುದು, ವೈರ್ಲೆಸ್ಲಿ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಆಗಿದೆ. ಇಲ್ಲಿ ನೋಡೋದಕ್ಕೆ ಏನಾದ್ರು ಡಿಸ್ಟ್ರಾಕ್ಟ್ ಅನ್ಸಿದ್ರೆ ಇಲ್ಲಿ ನೋಡ್ಕೊಂಡು ಡ್ರೈವ್ ಮಾಡಬಹುದು. ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಅಂಡ್ ಅಲ್ಲಿರುವಂತ ಥೀಮ್ ತುಂಬಾ ಚೆನ್ನಾಗಿದೆ. ಅಂಡ್ ಈ ಗಾಡಿನಲ್ಲಿ ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಬರುತ್ತೆ. ಕೇಳ್ತಾ ಇದ್ರೆ ಹಾಡ್ನ ಆನಂದ ಆಗುತ್ತೆ. ಮತ್ತೆ ಈ ಅಡ್ವೆಂಚರ್ ವೆಹಿಕಲ್ ಥಾರ್ ರಾಕ್ಸ್ ಲಿಟ್ರಲಿ ಬಿಲ್ಡ್ ಆಗಿರೋದು ಈ ತರ ಜಾಗಕ್ಕೆ. ಚಿಕ್ಕಮಗಳೂರಿಗೆ, ಮಲೆನಾಡಿಗೆ ಎಲ್ಲಾದ್ರೂ ತಗೊಂಡೋದ್ರೆ ಒಳ್ಳೆ ಮಜಾ ಬರುತ್ತೆ ಡ್ರೈವ್ ಮಾಡೋದಕ್ಕೆ. ನನಗಂತೂ ಕೂತ್ಕೊಂಡು ಸ್ಮೂತ್ ಆಗಿ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಹೋಗೋಣ ನೇಚರ್ನ ಅಂತ ಅನ್ನಿಸ್ತಾ ಇದೆ. ಅಂಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಸನ್ ರೂಫ್ ಇದೆ ಈ ಗಾಡಿನಲ್ಲಿ. ಹಾಗಂತ ಪ್ರಪಂಚದಲ್ಲೇ ದೊಡ್ಡದು ಅಂತ ಅನ್ಕೋಬೇಡಿ. 4.5 ಮೀಟರ್ ಅಂಡರ್ ಅಲ್ಲಿ ಬರುವಂತ ಕಾರ್ನಲ್ಲೇ ಅತಿ ದೊಡ್ಡ ಸ್ಕೈ ರೂಫ್ ಇರುವಂತ ವೆಹಿಕಲ್ ಇದು. ಒಂದು ರಿಯಲ್ ಅಡ್ವೆಂಚರ್ ವೆಹಿಕಲ್ ಯಾವ ತರ ಕಾಣ್ಬೇಕು ಗೊತ್ತಾ? ಈ ತರ ದತ್ತಾಪೀಠಕ್ಕೆ ಬರೋದ್ರೊಳಗೆ ಫುಲ್ಲು ರೋಡ್ ಕರ್ವ್ಸು, ಜೊತೆಗೆ ಕಲ್ಲು ಮಣ್ಣು ಧೂಳು, ಬಾಬಾ ಮಜಾ ಮಾಡ್ಬಿಟ್ಟೆ. ಅಂಡ್ ಗಾಡಿ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ. ಟೆರೈನ್ ಮೋಡ್ಸ್ ಇದೆ, ಡ್ರೈವ್ ಮೋಡ್ಸ್ ಇದೆ, ಜಿಪ್ ಝೂಮ್ ಅಂತ ಡ್ರೈವ್ ಮೋಡ್ ಸಿಗುತ್ತೆ. ಹೈವೇನಲ್ಲಿ, ಸಿಟಿನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಅಂಡ್ ಟೆರೈನ್ ಮೋಡ್ಸ್, ಮಡ್, ಸ್ಯಾಂಡ್, ಸ್ನೋ ಇದೆ. ಸ್ನೋ ನಮಗೆ ನಾರ್ಮಲ್ ಆಗಿ ಯೂಸಿಗೆ ಬರೋದಿಲ್ಲ, ಬಟ್ ಸ್ಯಾಂಡ್ ಮತ್ತೆ ಮಡ್ನ ಯೂಸ್ ಮಾಡ್ಕೋಬಹುದು. ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆ. ಒಂದು ಫ್ಯಾಮಿಲಿ ಪರ್ಪಸ್ಗೆ ಜೊತೆಗೆ ಅಡ್ವೆಂಚರ್ಗೆ ಅಂತ ತಗೊಳ್ಳೋದಾದ್ರೆ ಥಾರ್ ರಾಕ್ಸ್ನ 100% ತಗೋಬಹುದು. ಇಲ್ಲಿವರೆಗೂ ಗೊತ್ತಾಗಿದ್ದೇನೆಂದ್ರೆ
ನನ್ನ ಲೈಫಲ್ಲಿ ಒಂದು ಅಡ್ವೆಂಚರ್ ಕಾರ್ ಬೇಕಿತ್ತು, ಅದನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ವಿಚಾರ, ನಮ್ಮ ಕರ್ನಾಟಕಕ್ಕೆ ಏನ್ ಹೇಳ್ತಾರೆ ಹೇಳಿ, ಒಂದು ರಾಜ್ಯ ಹಲವು ಪ್ರಪಂಚ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಏನಕ್ಕೆ ಅಂದ್ರೆ ಬಯಲ್ಸೀಮೆ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು ಅಥವಾ ಕರಾವಳಿ ಆಗಿರ್ಬೋದು, ಎಲ್ಲಾ ರೀಜನ್ ನೆಕ್ಸ್ಟ್ ಲೆವೆಲ್ ಸ್ವರ್ಗ ಅಂತಾನೆ ಹೇಳ್ಬೋದು. ಅದರಲ್ಲೂ ಚಿಕ್ಕಮಗಳೂರು ನೋಡಿ ಯಾವ ತರ ಇದೆ ಅಂತ. ಮುಳ್ಳಯ್ಯನಗಿರಿ ಮತ್ತೆ ದತ್ತಪೀಠ ಸೂಪರ್ ಆಗಿದೆ, ಒಳ್ಳೆ ಕಾಮ್ನೆಸ್ ಇದೆ ಈ ಜಾಗದಲ್ಲಿ. ಸನ್ಸೆಟ್ ಆಗ್ತಾ ಇದೆ ಅಂಡ್ ಗಾಳಿ ಇದೆಯಲ್ವಾ, ತುಂಬಾ ಕೋಲ್ಡ್ ಆಗಿದೆ, ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಬಟ್ ನಾವು ಬಂದು ಈ ತರ ವೆಹಿಕಲ್ಸ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅದು ಬಿಟ್ಟು ಪ್ಲಾಸ್ಟಿಕ್ನೆಲ್ಲ ಭೂಮಿ ಒಳಗೆ ಹಾಕೋದು ಎಲ್ಲ ಮಾಡಿದ್ರೆ ನೇಚರ್ ಬೇಗ ಹಾಳಾಗುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ ನ ತಗೊಂಡ್ಬಂದು ಇಲ್ಲಿ ಎಸಿಬೇಡಿ, ಅದನ್ನ ನಿಮ್ ಜೊತೆಲೆ ವಾಪಸ್ ತಗೊಂಡೋಗಿ. ಶುಭ ಮುಂಜಾನೆ. ಇವತ್ತು ತಾರ್ ರಾಕ್ಸ್ ಜೊತೆ ಟ್ರಾವೆಲ್ನ 2ನೇ ದಿನ. ನಾವು ಬಾಬಾ ಬುಡನ್ಗಿರಿ ಹತ್ರ ಇರುವಂತ ಹತ್ತಿಗುಂಡಿನಲ್ಲೇ ಸ್ಟೇ ಮಾಡಿದ್ವಿ. ಫಸ್ಟ್ ಟೈಮ್ ಸ್ಟೇ ಮಾಡಿದ್ದು, ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು. ಏನ್ ವಿಂಡ್ ಅಂತೀರಾ, ಚಿಲ್ಲಿಂಗ್ ಆಗಿತ್ತು ವೆದರ್, ಮಾತ್ರ ಫ್ರೀಸ್ ಆಗಿ ಹೋಗ್ತಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ವರ್ಕ್ ಪ್ರೆಷರ್ ಇಂದ ಆಚೆ ಬಂದಿರೋ ಆ ರಿಲೀಫ್ ಇವತ್ತು ನನಗೆ ಸಿಗ್ತಾ ಇದೆ. ನನ್ಗನ್ಸುತ್ತೆ ಎಷ್ಟೋ ಸಲ ನಾವು ನಮ್ಮ ನಿಯರ್ ಬೈ ಇರುವಂತ ಈ ತರ ಒಳ್ಳೆ ಪ್ಲೇಸಸ್ ಗಳನ್ನ ಯಾವಾಗ್ಲೂ ಮಿಸ್ ಮಾಡ್ಕೋತೀವಿ, ದೂರ ಪ್ರಯಾಣ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಿರ್ತೀವಿ. ನಿಮ್ಗೂ ಚಾನ್ಸ್ ಸಿಕ್ಕಿದ್ರೆ ಚಿಕ್ಕಮಗಳೂರಲ್ಲಿರುವಂತ ಮುಳ್ಳಯ್ಯನಗಿರಿ ಮತ್ತೆ ಬಾಬಾ ಬುಡನ್ಗಿರಿ ಅಥವಾ ದತ್ತಪೀಠಕ್ಕೆ ಬನ್ನಿ. ಮತ್ತೆ ಬಾಬಾ ಬುಡನ್ಗಿರಿ ಅಂತಿದ್ದಾಗೆ ಒಂದು ಸ್ಟೋರಿ ನೆನಪಾಯ್ತು ನನಗೆ. ಇಲ್ಲಿರುವಂತ ಈ ಗಿರಿ ಪರ್ವತಕ್ಕೆಲ್ಲ ಚಂದ್ರ ದ್ರೋಣ ಗಿರಿ ಅಂತ ಇತ್ತು ಮುಂಚೆ. ಸೂಫಿ ಸೈಂಟ್ ಬಾಬಾ ಬುಡನ್ ಅನ್ನೋರು ಯಮನ್ ನಿಂದ 7 ಕಾಫಿ ಬೀನ್ಸ್ ನ ಕದ್ದು ಯಾರಿಗೂ ಕಾಣದೇ ಇರೋ ರೀತಿ ಅವರ ಸೊಂಟಕ್ಕೆ ಕಟ್ಕೊಂಡು ತಗೊಂಬಂದು ನಮ್ಮ ಭಾರತದ ಚಿಕ್ಕಮಗಳೂರಲ್ಲಿ ಪ್ಲಾಂಟ್ ಮಾಡ್ತಾರೆ. ಅಂದ್ರೆ ಆ ಬೀಜನ ಹಾಕ್ತಾರೆ. ಅವತ್ತಿಂದ ಕಾಫಿ ಪ್ಲಾಂಟೇಶನ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಮ್ಗೆಲ್ಲ ಸಕ್ಕತ್ತಾಗಿರುವಂತ ಕಾಫಿ ಈ ಜಾಗದಲ್ಲಿ ಸಿಗೋದು. ಕಾಫಿ ಇಂದಿದಂಗೆ ನೆನಪಾಯ್ತು, ಬನ್ನಿ ಕಾಫಿ ಕುಡ್ಕೊಂಡ್ ಬರೋಣ. ಈಗ ನಾವು ಕೆಮ್ಮಣ್ಣು ಗುಂಡಿನಲ್ಲಿದ್ದೀವಿ. ಚಿಕ್ಕಮಗಳೂರಿಂದ ಸೀದಾ ಇಲ್ಲಿಗೆ ಬಂದ್ವಿ. ಅಂಡ್ ನಮ್ಮ ಅವಶ್ಯಕತೆಗೆ ತಕ್ಕಾಗಿ ತಾರ್ ರಾಕ್ಸ್ನ ತಗೋಬಹುದು. ಹೆಂಗೆ ಅಂದ್ರೆ ರೇರ್ ವೀಲ್ ಡ್ರೈವ್ ಆಪ್ಷನ್ ಇದೆ, ಇಲ್ಲ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀವಿ ಅಂದ್ರೆ 4x4 ತಗೋಬಹುದು. ಅಂಡ್ ಈ ಗಾಡಿನಲ್ಲಿ ಕಂಪ್ಲೀಟ್ ಲೆದರೆಡ್ ಸೀಟ್ಸ್ ಬರುತ್ತೆ, ಕಂಫರ್ಟ್ ಚೆನ್ನಾಗಿದೆ. ಅಂಡ್ ಡ್ಯಾಶ್ ಬೋರ್ಡ್ ಮತ್ತೆ ಡೋರ್ ಟ್ರಿಮ್ಸ್ ಅಲ್ಲೆಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ ಒಳಗೆ ಕೂತ್ಕೊಂಡಾಗ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಹ್ಯಾಂಡ್ ಬ್ರೇಕ್ ಇರುತ್ತಲ್ವಾ, ಅದಿರೋದಿಲ್ಲ. ಒಂದು ಸ್ವಿಚ್ ಇರುತ್ತೆ, ಮೇಲಕ್ಕೆ ಎತ್ತಿದ್ರೆ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಆಗುತ್ತೆ, ಕೆಳಗೆ ಪ್ರೆಸ್ ಮಾಡಿದಾಗ ರಿಲೀಸ್ ಆಗುತ್ತೆ. ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಸೊ ಟ್ರಾಫಿಕ್ ಅಲ್ಲಿ ಆಗಿರ್ಬೋದು, ಈ ತರ ಹಿಲ್ಲಿ ರೀಜನ್ಗೆ ಬಂದಾಗ ಆಟೋ ಹೋಲ್ಡ್ ಆನ್ ಅಲ್ಲಿ ಇದ್ರೆ ನೀವು ಬ್ರೇಕ್ ಬಿಟ್ರು ಗಾಡಿ ಹಿಂದಕ್ಕಾಗ್ಲಿ ಅಥವಾ ಮುಂದಕ್ಕಾಗ್ಲಿ ರೋಲ್ ಆಗೋದಿಲ್ಲ. ಇನ್ನು ಲಾಂಗ್ ಟ್ರಿಪ್ ಅಂತ ಬಂದ್ರೆ ನಾರ್ಮಲ್ ಆಗಿ ನಮ್ಮ ಮೊಬೈಲ್ಗಳು ಚಾರ್ಜಲ್ಲಿ ಇರಲೇಬೇಕಾಗುತ್ತೆ. ಯಾಕಂದ್ರೆ ಈ ತರ ಬ್ಯೂಟಿಫುಲ್ ಜಾಗಗಳಿಗೆ ಬಂದಾಗ ಫೋಟೋಗಳನ್ನ ತಗೊಂತೀವಿ, ವಿಡಿಯೋಗಳನ್ನ ತಗೋತೀವಿ. ಅದಕ್ಕೆ ನಮ್ಮ ಮೊಬೈಲ್ಗಳನ್ನ ಚಾರ್ಜ್ ಮಾಡೋದಕ್ಕೆ ವೈರ್ಲೆಸ್ ಚಾರ್ಜರ್ ಇದೆ. ಇಲ್ಲಪ್ಪ ಬೇರೆ ಮೊಬೈಲ್ನು ಚಾರ್ಜ್ ಮಾಡಬೇಕು ಅಂದರೆ, ಇಲ್ಲ ಬೇರೆ ಡಿವೈಸ್ಗಳನ್ನ, ಬೇರೆ ಅಕ್ಸೆಸರೀಸ್ನ ಚಾರ್ಜ್ ಮಾಡಬೇಕು ಅಂದ್ರೂ C2C ಕೇಬಲ್ ಯೂಸ್ ಮಾಡಿಕೊಂಡು ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಇದೆ, ಕ್ಲಾರಿಟಿನೂ ಚೆನ್ನಾಗಿದೆ. ಎಲ್ಲಾದರೂ ಟೈಟ್ ಪಾರ್ಕಿಂಗಲ್ಲಿ ಮತ್ತು ಈ ಥರ ದೊಡ್ಡ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ, ಬಟ್ ಲರ್ನರ್ಸ್ಗೆ, ಇನ್ನು ಇಂಟರ್ಮೀಡಿಯೇಟ್ ಇರ್ತಾರಲ್ಲ ಅಂಥವ್ರಿಗೆಲ್ಲ 360 ಡಿಗ್ರಿ ಕ್ಯಾಮ್ರಾ ತುಂಬ ಯೂಸಿಗೆ ಬರುತ್ತೆ. ಈಗ ನಾವು ಕೆಮ್ಮಣ್ಣಗುಂಡಿಯಿಂದ ಹೆಬ್ಬೆ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. 12 ಕಿಲೋಮೀಟರ್ ಕಂಪ್ಲೀಟ್ ಆಫ್ ರೋಡ್ ಟ್ರಯಲ್ ಇದೆ. ಯಾವ ಗಾಡಿನಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ತಾರ್ ರಾಕ್ಸ್ ಅವರ ಬ್ರದರ್ ಬುಲೆರೋ ಜೊತೆ ಹೋಗ್ತಾ ಇರೋದು. ಈಗ ಡ್ರೈವ್ ಮಾಡ್ತಿರೋರ್ನ ಕೇಳೋಣ ಮಹೀಂದ್ರ ಗಾಡಿ ಯಾವ ರೀತಿ ಇದೆ ಅಂತ. ಕಿರಣ್ ಸರ್, ಹೇಗಿದೆ ಬುಲೆರೋ? ಅದು 4x4 ಓಡಿಸ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಾನು 5 ಇಯರ್ಸಿಂದ ಓಡಿಸ್ತೀನಿ. ಏನಕ್ಕೆ ಮಹೀಂದ್ರ ಗಾಡಿನೇ ಸೆಲೆಕ್ಟ್ ಮಾಡಿರೋದು? ಯಾಕಂದರೆ ಗಾಡಿ ಫುಲ್ಲು ಸ್ಟ್ರಾಂಗ್ ಈ ರೋಡಿಗೆ, ಮತ್ತು ಇನ್ನೊಂದು ಏನಂದರೆ ಒಳ್ಳೆ ಮೈಲೇಜ್ ಇದೆ, ಮತ್ತು ಒಳ್ಳೆ ದಮ್ಮಿದೆ ಗಾಡಿ. ನಮ್ಮಲ್ಲಿ ಆಫ್ ರೋಡಿಂಗ್ ಹೊಡೆಯೋಕ್ಕೆ ಒಳ್ಳೆ ಗಾಡಿ ಅಂದರೆ ಮಹೀಂದ್ರ ಗಾಡಿಗಳು. ಅಂದರೆ ಇಲ್ಲಿರೋದು ಆಲ್ಮೋಸ್ಟ್ ಅಂತೇನಿಲ್ಲ, ಎಲ್ಲ ಗಾಡಿನೂ ಮಹೀಂದ್ರನೇ ತಾನೆ? ಆಲ್ಮೋಸ್ಟ್ ಎಲ್ಲ ಮಹೀಂದ್ರನೇ ಇರುತ್ತೆ. 40 ಗಾಡಿ ಇದೆ ಒಟ್ಟು. ನೋಡಿ 40 ಗಾಡಿ ಕಂಪ್ಲೀಟ್ ಬುಲೆರೋನೇ ಇರೋದು. ನೋಡಿ ಮುಂದೆ ಒಂದು ಹೋಗ್ತಾ ಇದೆ. ಸೊ ಈಗ ಹೋಗ್ತಾ ಇರೋ ಗಾಡಿ ಬಂದು ಬುಲೆರೋ ಕ್ಯಾಂಪರ್ ಅಂತ. ಸೊ ಟೋಟಲ್ ಆಗಿ 11 ಜನ ಹೋಗ್ಬೋದು, ಡ್ರೈವರ್ಸ್ ಇರಿದ್ರೆ 12 ಜನ ಆಗುತ್ತೆ. ಟ್ರಯಲ್ ಮಾತ್ರ ಸೂಪರ್ ಆಗಿದೆ. ನಿಮಗೆ ತೋರಿಸ್ತಾ ಇಲ್ಲಲ್ಲ, ಈಗ ನೋಡಿ ತೋರಿಸ್ತೀನಿ. ಈ ಟ್ರಿಪ್ನಲ್ಲಿ ಒಂದು ಕನ್ಫ್ಯೂಷನ್ ಆಗಿದ್ದೇನೆಂದರೆ, ಹೆಬ್ಬೆ ಫಾಲ್ಸ್ಗೆ ಹೋಗೋದಾ ಅಥವಾ ಬೇಲೂರಿಗೆ ಹೋಗೋದಾ ಅಂತ. ಕೊನೆಗೆ ಕಲ್ಲಲ್ಲಿ ಟಾಸ್ ಹಾಕಿ ಹೆಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಕಾಯಿನ್ ಸಿಗಲಿಲ್ಲ ನಮಗೆ.
ಥಾರ್ ರಾಕ್ಸ್ ಜೊತೆಗಿನ ಇವತ್ತಿನ ನಮ್ಮ ಜರ್ನಿ ಮುಕ್ತಾಯ ಮಾಡ್ತಾ ಇದೀವಿ. ಟ್ರಿಪ್ ಮಾತ್ರ ಸೂಪರ್ ಆಗಿತ್ತು. ನೆಕ್ಸ್ಟ್ ಈ ಗಾಡಿ ಜೊತೆ ಆಗಿರ್ಬೋದು, ಮಹೀಂದ್ರ ಬೇರೆ ಗಾಡಿಗಳ ಜೊತೆ ಟ್ರಿಪ್ಗಳನ್ನ ಮಾಡ್ತಾನೆ ಇರ್ತೀವಿ. ಇದರಲ್ಲಿರುವಂತ ಪವರ್, ಆ ಟಾರ್ಕ್ ಡೆಲಿವರಿ, ಎಂತದ್ದೇ ಟೆರೈನ್ ಇರ್ಲಿ ನುಗ್ಗ್ ಹೋಗ್ತಾ ಇರುತ್ತೆ. ಅಂಡ್ ಏನ್ ಕ್ಲೀನ್ ಆಗಿದೆ ಗೊತ್ತಾ ಇದರ ಪವರ್ ಡೆಲಿವರಿ, ಜೊತೆಗೆ ಇಂಜಿನ್ ಪರ್ಫಾರ್ಮೆನ್ಸ್, ಸಸ್ಪೆನ್ಷನ್ ಸೆಟಪ್ ಕೂಡ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಆಗಿ ಈ ತರ ಒಂದು SUV-ಗಳನ್ನ ಡ್ರೈವ್ ಮಾಡಬೇಕಾದ್ರೆ ಡ್ರೈವ್ ಮಾಡೋರಿಗೆ ಮಜಾ ಸಿಗುತ್ತೆ, ಆಫ್ ರೋಡ್ ಆಗಿರ್ಬೋದು ಅಥವಾ ಹೈವೇ ಆಗಿರ್ಬೋದು. ಬಟ್ ಹಿಂದೆ ಕೂತವ್ರಿಗೆ ಸ್ವಲ್ಪ ಆ ಬಾಡಿ ರೋಲ್ ಫೀಲ್ ಆಗುತ್ತೆ, ಕಂಫರ್ಟ್ ಇರಲ್ಲ ಅಂತ ಹೇಳ್ತಾರೆ. ಅದನ್ನ ಚೆಕ್ ಮಾಡೋಣ ಅಂತ ಇಲ್ಲಿವರೆಗೂ ನಿಯರ್ಲಿ ಒಂದು 100 ಕಿಲೋಮೀಟರ್ ಹಿಂದೆ ಸೀಟಲ್ಲಿ ಕೂತ್ಕೊಂಡ್ ಬಂದೆ. ಆ ವಾಬ್ಲಿಂಗ್ ಇದ್ದೇ ಇರುತ್ತೆ. ಅಂದ್ರೆ ಆ ಸ್ಟೇರಿಂಗ್ ಮೂವ್ಮೆಂಟ್ಗೆ ನಾವು ಹಿಂದೆ ಕುಂತಿರೋರು ಸ್ವಲ್ಪ ಅಲ್ಲಾಡ್ತಾನೆ ಇರ್ತೀವಿ. ಜೊತೆಗೆ ಸೀಟ್ ನ ರಿಕ್ಲೈನ್ ಆಂಗಲ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಒಳ್ಳೆ ಲೆಗ್ ರೂಮ್, ನೀ ರೂಮ್, ಹೆಡ್ ರೂಮ್ ಕೂಡ ಇದೆ. ಒಳ್ಳೆ ಏರಿ ಫೀಲ್ ಆಗುತ್ತೆ ಒಳಗೆ ಕೂತ್ಕೊಂಡಾಗ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಟ್ರಿಪ್ ನಲ್ಲಿ. ನಿಮ್ಗೆ ಯಾವ ಮಹೀಂದ್ರ ಗಾಡಿ ಇಷ್ಟ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನನಗಂತೂ ಥಾರ್ ರಾಕ್ಸ್ ತುಂಬಾ ಇಷ್ಟ ಆಗಿದೆ. ಮಹೀಂದ್ರ ಎಲ್ಲಾ ಗಾಡಿಗಳು ನನಗೆ ಇಷ್ಟನೇ. ಎಲ್ಲದನ್ನು ಒಂದೊಂದೇ ಚೆಕ್ ಮಾಡ್ತಾ ಇದ್ದೀನಿ, ಯಾವ ಗಾಡಿ ನನಗೆ ಸೂಟ್ ಆಗುತ್ತೆ ಅಂತ. ಅಂಡ್ ತಗೊಳ್ಳೋಂಥವ್ರಿಗೆ ಸಜೆಸ್ಟ್ ಮಾಡ್ಬೇಕಲ್ಲ ನಾನು, ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇದೇ ತರ ಕಂಟೆಂಟ್ಗಳು ಕನ್ನಡದಲ್ಲಿ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್ ಬಾಯ್.